ನಿಮ್ಮ ಹತ್ರ ಸದಾಶಿವ ಆಯೋಗದ ವರದಿ ಇದೆ, ಕಾಂತರಾಜ ಕಮಿಷನ್ ಕೊಟ್ಟಿರುವಂತಹ ಸಮೀಕ್ಷೆ ಇದೆ, ಎಲ್ಲ ಇರಬೇಕಾದ್ರೂ ಕೂಡ ನೀವು ಯಾಕೆ ತಡ ಮಾಡ್ತೀರಾ? ಈ ವರದಿಗಳನ್ನ ಆಧರಿಸಿ ಮಾಡ್ಬೋದಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಆದಿ ಕರ್ನಾಟಕ ಅಂದರೆ ಹೊಲೆಯರು ಆಗ್ತಾರೆ, ಮಾದರು ಆಗ್ತಾರೆ. ಕೆಲವು ಕಡೆ ಆದಿ ದ್ರಾವಿಡ ಅಂದರೆ ಹೊಲೆಯರು ಆಗ್ತಾರೆ, ಮಾದರು ಆಗ್ತಾರೆ. ಕೆಲವು ಕಡೆಯಲ್ಲಿ ಆದಿ ಕರ್ನಾಟಕ ಅಂದರೆ ಹೊಲೆಯರು, ಆದಿ ದ್ರಾವಿಡ ಅಂದರೆ ಮಾದಿಗರು. ಹೀಗೆ ಇದು ಮಿಕ್ಸಪ್ ಆಗಿಬಿಟ್ಟಿದೆ. ಇದಕ್ಕೆ ಒಂದು ಸರ್ತಿ ನೀವು ಆ್ಯಕ್ಚುಲ್ ಆಗಿ ಒಂದು ಸರ್ವೆ ಅಥವಾ ಸೆನ್ಸಸ್ ಮಾಡಲೇಬೇಕಾಗುತ್ತೆ. ಜನ ತಮ್ಮ ಉಪಜಾತಿಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಐಡೆಂಟಿಟಿ ಹೇಳ್ಕೊಳ್ಳೋಕ್ಕೆ ಇದ್ದಂಥ ಆ ಕೀಳರಿಮೆ ಇದೆಯಲ್ಲ, ಆ ಕೀಳರಿಮೆಯ ಪ್ರಭಾವದಿಂದಾಗಿ ಅದು ಹೇಳ್ಕೊಳಕ್ಕೆ ಹೋಗಿಲ್ಲ. ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಡ್ತೀವಿ ನಮ್ಮ ಹೇಳಿಕೆಯನ್ನು ಸಚಿವರು ಕೊಟ್ಬಿಟ್ಟು. ಸೊ ಈ ಥರ ಹೇಳಿಕೆಯನ್ನು ಕೊಡುವಂಥದ್ದು, ಅಥವಾ ಒಂದು ವೇಳೆ ಬ್ಯಾಕ್ಲಾಗ್ನ ಹೊರಟುಬಿಟ್ರೆ ಮುಂದೇನಾಗೋದು? ಒಳ ಮೀಸಲಾತಿ ಸಂಪೂರ್ಣವಾಗಿ ಅನುಷ್ಠಾನ ಬರೋವ್ರನ್ನು ನಾವು ಈ ಕೆಲಸ ಮಾಡೋದಿಲ್ಲ ಅಂತೇಳಿ ಭಾಳ ಕಣಖಂಡಿತವಾಗಿ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಒಳ ಮೀಸಲಾತಿ ಹೋರಾಟಗಾರರು ಕೆಲವು ಸಲ ಹಿಂಸಾತ್ಮಕವಾಗಿ ಕರ್ನಾಟಕದ ಒಂದು ಜಾಯಮಾನಕ್ಕೆ ಹೊರತಾದಂತಹ ಒಂದು ರೀತಿಯ ಹೋರಾಟದ ಮಾದರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಈಗ ಮಂದಕೃಷ್ಣ ಮಾದಿಗೆ ಹೆಂಗೆ ಒಂದು ಪ್ರಚಾರ ಸಿಕ್ಕಿದೆ, ಹಂಗೂ ನಾವು ಏನೋ ಆಗ್ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ಕೆಲವು ಸರ್ತಿ ಅತಿರೇಕಕ್ಕೆ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನು ಕರ್ನಾಟಕದ ಜನತೆ ಯಾವತ್ತೂ ಸಹಿತ ಬೆಂಬಲಿಸೋಲ್ಲ. ವೀಕ್ಷಕರೇ ನಮಸ್ಕಾರ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಬಿರುಸುಪಡಿತಾ ಇದೆ. ಸರ್ಕಾರ ಕೊಟ್ಟಂತಹ ಗಡುವು ಈಗಾಗಲೇ ಮೀರಿಯಾಗಿದೆ. ಒಳ ಮೀಸಲಾತಿ ಹೋರಾಟಗಾರರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸರ್ಕಾರ ಜಾರಿಗೊಳಿಸಲೇಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟದ ಭಾಗವಾಗಿರುವಂತಹ ಮತ್ತು ಹಲವಾರು ವರ್ಷಗಳ ಕಾಲ ಬಹುಜನ ಚಳುವಳಿಯ ಭಾಗವಾಗಿದ್ದಂತಹ ಮತ್ತು BSPಲೂ ಕೂಡ ಸಕ್ರಿಯರಾಗಿದ್ದಂತಹ ಬರಹಗಾರರು, ಚಿಂತಕರು ಆದಂತಹ ಎಂ ಗೋಪಿನಾಥ್ ಅವರು ಇವತ್ತು ನಮ್ಮೊಂದಿಗೆ ವಿಶೇಷ ಚರ್ಚೆಯಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಒಳ ಮೀಸಲಾತಿ ಹೋರಾಟ ಈಗ ನಡೀತಿರುವಂಥ ದಿಕ್ಕುದೆಸೆ ನೋಡ್ತಾ ಇದ್ವಿ. ನೀವು ಕೂಡ ಮೊನ್ನೆ ಪ್ರತಿಭಟನೆಯನ್ನು ಮಾಡಿದ್ದೀರಿ. ಸೊ ಸರ್ಕಾರ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿತ್ತು. ಅದರ ಮುಂದೆ ಹಲವಾರು ಅಹವಾಲುಗಳಿಗಾಗಲೇ ಹೋಗಿವೆ. ಸೊ ಆದರೂ ವಿಳಂಬ ನೀತಿ ಸರ್ಕಾರ ಅನುಸರಿಸ್ತದೆ ಅಂತ ಆರೋಪಗಳು ಬರ್ತಾ ಇದ್ದಾವೆ. ನಿಮ್ಗೇನು ಅನಿಸುತ್ತೆ? ಸರ್ಕಾರದ ಮುಂದಿರುವ ಸವಾಲೇನು? ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಬದಲಾಗಿ ಈ ಪ್ರಶ್ನೆ ಏನಿದೆಯಲ್ಲ, ಇದು ಭಾಳ ಕ್ಲಿಷ್ಟವಾಗಿದೆ. ಈಗ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಆರಂಭದಲ್ಲೇ ಅದು ಕ್ಯಾಟಗರೈಸ್ ಮಾಡಿಬಿಟ್ರು, ಅದನ್ನು 5 ಕ್ಯಾಟಗರಿ ಮಾಡಿಬಿಟ್ರು, ಪ್ರಶ್ನೆ ಬರಲಿಲ್ಲ. ಆದರೆ ಇದು ಮೊದಲಿಂದ ಏನಾಯಿತು, ಶೆಡ್ಯೂಲ್ ಕಾಸ್ಟ್ ಅನ್ನೋರು ಅದು ಒಂದು ಐಡೆಂಟಿಟಿ, ಅದು ಹೋಮೋಜಿನಸ್ ಐಡೆಂಟಿಟಿ, ಹೋಮೋಜಿನಸ್ ಗ್ರೂಪ್ಸ್ ಅಂತಲೇ ಸುಪ್ರೀಂ ಕೋರ್ಟ್ ತನಕ ಮೊನ್ನೆ ತನಕ ಹೇಳ್ತಾ ಇತ್ತು. ಅದನ್ನು ವಿ ಚಿನ್ನಯ್ಯ ಕೇಸಲ್ಲಂತೂ ಶೆಡ್ಯೂಲ್ ಕಾಸ್ಟ್ ಅಂತ ಒಮ್ಮೆ ಆದಮೇಲೆ ಒಂದು ಕಮ್ಯುನಿಟಿ ಸೇರಿಸಿದ ಮೇಲೆ ಅದು ಎಲ್ಲ ಶೆಡ್ಯೂಲ್ ಕಾಸ್ಟ್ ಜೊತೆ ಸಮಾನತೆ ಆಗ್ಬಿಡುತ್ತಂತ ಭಾಳ ಅವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದುಂಟು. ಕೊನೆಗೆ ಈಗ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಹೇಳಬೇಕಾಯ್ತು ಅದು ಹೋಮೋಜಿನಿಯಸ್ ಅಲ್ಲ, ಅದು ಹೆಟ್ರೋಜಿನಿಯಸ್. ಮತ್ತು ಅವರೊಳಗಡೆ ಮೇಲು ಕೀಳಿದೆ, ತಾರತಮ್ಯಗಳಿದೆ, ವ್ಯತ್ಯಾಸಗಳಿದೆ, ಸಾಂಸ್ಕೃತಿಕ ಭಿನ್ನತೆ ಅಂತ ಒಪ್ಕೋಬೇಕಾಯಿತು. ಸೊ ಭಾಳ ಬುದ್ಧಿವಂತರು ಮತ್ತು ಪ್ರಜ್ಞಾವಂತರನ್ನವರೇ ಸಹಿತ ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮೀಸಲಾತಿಗೆ ಭಾಳ ದೊಡ್ಡ ಇತಿಹಾಸ ಇದೆ. ಇಡೀ ಭಾರತದಲ್ಲೇ ಅಂಥ ಒಂದು ಇತಿಹಾಸ ಏನಿಲ್ಲ, ಎಲ್ಲರೂ ಯಾವ ರಾಜ್ಯದಲ್ಲೂ ಇಲ್ಲ. ಅಂಥ ರಾಜ್ಯದಲ್ಲೂ ಸಹಿತ ಆರಂಭದಿಂದನೂ ಎಲ್ಲಿ ಮೀಸಲಾತಿ ಜಾರಿಗೆ ಬಂತು ಅಲ್ಲಿಂದ ನೀವು ಇದಕ್ಕೆ ವಿರೋಧ ಓಡ್ತಾನೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿದೆ, ಅದನ್ನು ಒಟ್ಟಾರೆ ಪರಿಷ್ಠ ಜಾತಿಗಳೆಲ್ಲ ಒಂದು ಅಂತ ಕೊಟ್ಟಾಗ ಅದರಲ್ಲಿ ಇರ್ತಕ್ಕಂಥ 101 ಜಾತಿಗಳು, ಆ 101 ಜಾತಿಗಳಿರ್ತಕ್ಕಂಥ ಭಿನ್ನತೆ ಮತ್ತು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಯಾರ್ಯಾರು ಮುಂದೆ ಇದ್ದಾರೆ ಮತ್ತು ಅವ್ರ ಕೆಪಾಸಿಟಿ ಏನು, ಅದೆಲ್ಲ ವೈಜ್ಞಾನಿಕವಾಗಿ ಏನು ಅಧ್ಯಯನ ಆಗಲೇ ಇಲ್ಲ. ಸಹಜವಾಗಿ ಈಗ ಹೊಲೆಯರು ಫಾರ್ ದಟ್ ಮ್ಯಾಟ್ರ್, ಇವರು ಹೊಲದಲ್ಲಿ ಕೆಲಸ ಮಾಡೋರು, ಬೇಸಿಕಲಿ ಹೊಲ ಇಲ್ಲ, ಅದಕ್ಕೆ ಹೊಲದ ಕೆಲಸಲ್ಲಿ ಮಾಡ್ತಾರೆ, ಅಂದರೆ ಕೂಲಿನಲ್ಲಿ ಮಾಡಬೇಕು. ಅವ್ರು ಅನಿವಾರ್ಯವಾಗಿ ಶಾಲೆಗೆ ಹೋಗಂಗೆ ಆಯಿತು. ಬಟ್ ಉಳಿದ ಜಾತಿಗಳು, ಉದಾಹರಣೆಗೆ ಮಾದಿಗರಲ್ಲಿ ಅವರಿಗೆ ಚರ್ಮ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಒಂದು ಕಸಬು ಇದೆ ಅವರೆಲ್ಲ. ಆ ಕಸಬು ಇರ್ತಕ್ಕಂಥವ್ರು ಏನಾಯಿತು, ಅದನ್ನು ಅವಲಂಬಿಸಿ ಎಜುಕೇಷನ್ನ ಅಷ್ಟು ಇವರು ಮಹತ್ವ ಅನ್ನಿಸ್ಲಿಲ್ಲ ಅವರು. ಹಾಗಾಗಿ ಎಂಪ್ಲಾಯ್ಮೆಂಟಲ್ಲಿ ಸ್ವಲ್ಪ ಹಿಂದೆ ಬಿದ್ದರು. ಇದು ಒಂದು ಕಾರಣ. ಇನ್ನೊಂದು ಏನಂತ ಹೇಳಿದ್ರೆ, ಯಾರು ಇದನ್ನು ಹೆಚ್ಚಿನ ಲಾಭ ಪಡಿತಾರೆ ಅವ್ರು ಉಳಿದವ್ರ ಬಗ್ಗೆ ಆಲೋಚನೆಯೂ ಮಾಡದೆ ಹೋಗಿದ್ದು ಮತ್ತೊಂದು ಕಾರಣ. ಸೊ ಇವೆಲ್ಲದರ ಮಧ್ಯೆ
ಸರ್ಕಾರ ಸ್ವಲ್ಪ ಆಗಲಿದ್ದನ್ನು ಜಾಗೃತವಾಗಿ ಆಲೋಚನೆ ಮಾಡಿದರೆ ಅದಕ್ಕೆ ಬೇರೆ ಥರವಾದ ಒಂದು ಆಲ್ಟರ್ನೇಟಿವ್ ಕಂಡುಹಿಡಿಬೋದಾಗಿತ್ತು. ಆ ಕೆಲಸ ಆಗಿಲ್ಲ. ಈಗ ಏಕ್ದಮ್ ಎಲ್ಲ ದುತ್ ಅಂತ ಬಂದಿರೋವಾಗ ತಕ್ಷಣ ಪರಿಹಾರ ಅಂದಾಗ ಸ್ವಲ್ಪ ಅದಕ್ಕೆ ಕಷ್ಟ ಆಗ್ತದೆ. ತಕ್ಷಣ ಪರಿಹಾರ ಅಂದ ತಕ್ಷಣವೇ ಬರುವಂಥದ್ದು ನಿಮ್ಮ ಹತ್ರ ಸದಾಶಿವ ಆಯೋಗದ ವರದಿ ಇದೆ, ಕಾಂತರಾಜ್ ಕಮಿಷನ್ ಕೊಟ್ಟಿರುವಂತಹ ಸಮೀಕ್ಷೆ ಇದೆ, ಎಲ್ಲ ಇರಬೇಕಾದ್ರೂ ಕೂಡ ನೀವು ಯಾಕೆ ತಡ ಮಾಡ್ತೀರಾ? ಈ ವರದಿಗಳನ್ನ ಆಧರಿಸಿ ಮಾಡ್ಬೋದಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಇಂಪಿರಿಕಲ್ ಡೇಟಾ ಅಂತ ಬಂದಂಥ ಸಂದರ್ಭದಲ್ಲಿ ಈ ಕಾಂತರಾಜ್ ಆಯೋಗದ ವರದಿ ಮತ್ತು ಅಥವಾ ಸದಾಶಿವ ಆಯೋಗದ ವರದಿ ಮುಖ್ಯ ಆಗಬೇಕು ಅನ್ನೋದು ಪ್ರಮುಖವಾದ. ಆದರೆ ಇಲ್ಲೂ ಕೂಡ ತೊಡಕುಗಳಿವೆ ಎಂಬ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇಲ್ಲ, ಆ್ಯಕ್ಚುಲಾಗಿ ಈ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅಡ್ವೊಕೇಟ್ ದ್ವಾರಕನಾಥ್ ಅವರು ಭಾಳ ಹಿಂದೆ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಈ ದತ್ತಾಂಶ ಏನಿದೆಯಲ್ಲ ಇದು ಭಾಳ ಅಧಿಕೃತವಾಗಿ ಪಕ್ಕಾ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥ ಈ ದತ್ತಾಂಶ ಬೇರೆ ಯಾವ ರಾಜ್ಯಗಳಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆಗಲೇ ಅವ್ರನ್ನ ಕರೆಸಿ ಅವ್ರ ಜೊತೆ ಮಾತಾಡಿ ಇದು ಎಲ್ಲಿದೆ ದತ್ತಾಂಶ ಮತ್ತು ಹೇಗೆ ಅದನ್ನು ಪಡಿಬೋದು ಅಂತ ಹೇಳಿದರೆ ಬಹುಶಃ ಅವರು ಅದಕ್ಕೆ ಸೂಕ್ತ ಸಲಹೆಯನ್ನು ಕೊಟ್ಟಿರ್ತಾಯಿದ್ರು ಮತ್ತು ಏನು ಮಾಡ್ಬೋದು ಅಂತಲೂ ಹೇಳಿರ್ತಾಯಿದ್ರು. ಈಗ ಸದಾಶಿವ ಆಯೋಗದ ವರದಿ 7 ವರ್ಷಗಳ ಕಾಲ ಅವರು ಫೀಲ್ಡಲ್ಲಿ ವರ್ಕ್ ಮಾಡಿ ಅಧ್ಯಯನ ಮಾಡಿ ಅನೇಕ ಸಣ್ಣ ಪುಟ್ಟ ಜಾತಿಗಳನ್ನು ಸಹಿತ ಅವರು ಸಂಪರ್ಕಿಸಿ ಸಂದರ್ಶನ ನಡೆಸಿ ಕಲೆಕ್ಟ್ ಮಾಡಿದ್ದಾರೆ, ಸಂಗ್ರಹ ಮಾಡಿದ್ದಾರೆ ಅಂಕಿಅಂಶಗಳನ್ನ. ಹಾಗೆಯೇ ಕಾಂತರಾಜ್ ವರದಿ ಆಯೋಗದ ರಿಪೋರ್ಟನ್ನು ಸಹಿತ ಕಾಂತರಾಜ್ ಆಯೋಗದ ವರದಿ ಅದನ್ನು ಸಹಿತ ಸಾಕಷ್ಟು ಮಾಡಿದೆ ಅಂತ ಮಾಹಿತಿ ಇದೆ. ಅದು ಅಲ್ಲೆಲ್ಲ ಸೋರಿಕೆ ಆಗಿರೋದು ನೋಡಿದ್ರೆ ಅದು ಭಾಳ ಅಥೆಂಟಿಕ್ ಆಗಿದೆ ಅಂತ ಅನಿಸುತ್ತೆ. ಇವೆಲ್ಲವನ್ನೂ ಸಹಿತ ಸರ್ಕಾರ ಇದನ್ನು ಸೂಕ್ತವಾಗಿ ಸಮಯ ತೊಗೊಂಡು ಮಾಡಿದರೆ ಇದು ಆಗ್ಬೋದಾಗಿತ್ತು. ಈಗಲೂ ಏನು ತಡ ಇಲ್ಲ, ತೊಂದರೆ ಇಲ್ಲ. ಅಲ್ಲಿ ಇರ್ತಕ್ಕಂಥ ಮೇಜರ್ ದೊಡ್ಡ ತೊಡಕು ಯಾವುದಂದರೆ ದಕ್ಷಿಣ ಕರ್ನಾಟಕದಲ್ಲಿ ಒಂದು 7-8 ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಅಂತಕ್ಕಂಥ ಒಂದು ಜಾತಿ ಇದೆ. 2 ಜಾತಿಗಳು. ಅದು ಸಮಾಜದೊಳಗೆ ಉಟ್ಕೊಂಡಂಥ ಜಾತಿ ಹೆಸರಲ್ಲ, ಅದು ಸಮಾಜಕ್ಕೆ ಮೊದಲಿಂದ ಇರೋಂಥ ಹೆಸರಲ್ಲ. ಅದು ಕೇವಲ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಸರ್ಕಾರ ಕೊಟ್ಟಂಥ ಹೆಸರುಗಳು, ಅಡ್ಮಿನಿಸ್ಟ್ರೇಟಿವ್ ನೇಮ್ಸ್. ಅದ್ರ ಕೆಲವು ಕಡೆ ಏನಾಗಿದೆ, ಆದಿ ಕರ್ನಾಟಕ ಅಂದರೆ ಹೊಲೆಯರು ಆಗ್ತಾರೆ, ಮಾದರು ಆಗ್ತಾರೆ. ಕೆಲವು ಕಡೆ ಆದಿ ದ್ರಾವಿಡ ಅಂದರೆ ಹೊಲೆಯರು ಆಗ್ತಾರೆ, ಮಾದರು ಆಗ್ತಾರೆ. ಕೆಲವು ಕಡೆಯಲ್ಲಿ ಆದಿ ಕರ್ನಾಟಕ ಅಂದರೆ ಹೊಲೆಯರು, ಆದಿ ದ್ರಾವಿಡ ಅಂದರೆ ಮಾದಿಗರು. ಹೀಗೆ ಇದು ಮಿಕ್ಸಪ್ ಆಗಿಬಿಟ್ಟಿದೆ. ಇದಕ್ಕೆ ಒಂದು ಸರ್ತಿ ನೀವು ಆ್ಯಕ್ಚುಲಾಗಿ ಒಂದು ಸರ್ವೆ ಅಥವಾ ಸೆನ್ಸಸ್ ಮಾಡಲೇಬೇಕಾಗುತ್ತೆ. ಹೌದು ಸರ್, ಇದು ಈ ಮಾಡುವಂಥ ತುರ್ತಾಗಿ ಮಾಡ್ಬೋದು ಅನ್ನೋ ವಾದಗಳಿದ್ದಾವೆ. ವೈಜ್ಞಾನಿಕವಾಗಿ 1 ತಿಂಗಳಲ್ಲಿ ಅಥವಾ 1.5 ತಿಂಗಳಲ್ಲಿ ಮಾಡಿ ಮುಗಿಸ್ಬೋದು ಅಂತ ವಾದಗಳಿದ್ದಾವೆ. ಸೊ ಆದರೆ ಇದನ್ನು ಸಮುದಾಯ ಅಂದರೆ ಈಗ ನಾವು ಉಪಜಾತಿಗಳನ್ನು ಹೇಳ್ಕೋಬೇಕು ಅನ್ನೋ ಪ್ರಜ್ಞೆ ಸಮುದಾಯದಲ್ಲಿ ಈಗಾದರೂ ಬಂದಿದೆಯಾ, ಅಥವಾ ನಾವು ಈ ಥರ ತೊಡಕಾಗಿದೆ, ಒಂದು ಸೆನ್ಸಸ್ನ ಹೇಳ್ಬೇಕಾದ್ರೆ ತೊಡಕಾಗ್ತಾ ಇದೆ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಕರ್ನಾಟಕದಲ್ಲಿ ವಲಯನೋ ಮಾದಿಗನೋ, ಇದನ್ನು ಹೇಳುವಂತಹ ಒಂದು ಜಾಗೃತಿಯನ್ನು ಮೂಡಿಸೋದು ಕೆಲಸ ಆಗಬೇಕು ಅಂತ ಅನಿಸುತ್ತೆ. ಸಂಘಟನೆಗಳಿದ್ದಂಥವ್ರು, ಚಳುವಳಿಗಳಿದ್ದಂಥವ್ರು ಈ ಪ್ರಯತ್ನದ ಭಾಗವಾಗಿ ಜನ ತಮ್ಮ ಉಪಜಾತಿಗಳನ್ನ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ. ಸುಮಾರು 30-40 ವರ್ಷ ದಲಿತ ಸಂಘಟನೆಗಳು ವಲಯ ಮಾದಿಗ ಅಂತ ಹೇಳ್ತಕ್ಕಂಥ ಐಡೆಂಟಿಟಿನ ಅವರು ಹೆಚ್ಚು ಬಳಸಲೇ ಇಲ್ಲ. ನಾವೆಲ್ಲ ಎಲ್ಲ ಜಾತಿಯ ಬಡವರು ದಲಿತರು ಅಂತ ಹೇಳ್ಕೊಂಡು ಅದು ನಮ್ಮ ತಲೆಗಳು ಉಳ್ಕೊಂಬಿಟ್ಟಿದೆ. ಎರಡನೇದೇನಂತ ಹೇಳಿದ್ರೆ ಈಗ ಪ್ರಾರಂಭ ಆಗಿದೆ. ಯಾವಾಗ ಅಲ್ಲಿ ಒಂದು ಹುದ್ದೆ ಅಂತ ಬರುತ್ತೆ, ಅಧಿಕಾರ ಅಂತ ಬರುತ್ತೆ, ಆಗ ಈ ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳೀಗ ಹೆಚ್ಚು ಹುದ್ದೆಗಳಿದ್ದ ಕಾಲದಲ್ಲಿ ಸಾಕಷ್ಟು ಅವಕಾಶ ಇದ್ದಾಗ ಇದು ಬರಲಿಲ್ಲ. ಈಗ ಈ ಖಾಸಗೀಕರಣ ಹೆಚ್ಚಾದ ಮೇಲೆ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗೋಯ್ತು, ಕಾಂಪಿಟೇಷನ್ ಜಾಸ್ತಿ ಆಗೋಯ್ತು. ಹಾಗಾಗಿ ಈ ಪ್ರಶ್ನೆಗಳು ಬರ್ತಾಯಿದೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಅವಾಗ ಏನೇನೋ ದಾರಿಗಳನ್ನ ಹುಡ್ಕೋತಾರೆ. ಇದು ನನಗೇ ಸಿಗಬೇಕಾಗಿದೆ, ಇವು ಬಂದು ಮೋಸ ಮಾಡ್ದೆ ಅನ್ನೋದಕ್ಕೆ ಏನೇನೋ ಅವರು ಕಾರಣಗಳು ಹುಡ್ಕೋತಾರೆ. ಹಾಗೆ ಇದು ಬಂದಿರೋದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಈಗ ತಕ್ಷಣಕ್ಕೆ ಏನು ಮಾಡಲಿಕ್ಕೆ ಆಗೋಲ್ವ ಅಂದರೆ, ಸದಾಶಿವ ಆಯೋಗದ ವರದಿಯನ್ನು ಕೊಟ್ಟಿದೆಯಲ್ಲ, ಅದು 6% ಮಾದಿಗರಿಗೆ, 5% ಹೊಲೆಯರಿಗೆ, 3% ಬೌವಿಲ್ಲಮ್ಮಾಣಿಗೆ ಮತ್ತು ಇತರಿಗೆ 1% ಕೊಟ್ಟಿದ್ದಾರೆ. ಮತ್ತು ಅದರಲ್ಲೂ ತಮಾಷೆ ಅಂದರೆ ಸುಮಾರು 6 ಲಕ್ಷ ಜಾತಿಗಳೇನು 6 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥವ್ರು ತಮ್ಮ ಜಾತಿನೇ ಹೇಳಿಲ್ಲ ಅವರು. ಅಂದರೆ ಈ ಜಾತಿ ಜನ ತಮ್ಮ ಐಡೆಂಟಿಟಿ ಹೇಳ್ಕೊಳ್ಳೋಕೆ ಇದ್ದಂಥ ಆ ಕೀಳರಿಮೆ ಇದೆಯಲ್ಲ, ಆ ಕೀಳರಿಮೆಯ ಪ್ರಭಾವದಿಂದಾಗಿ ಅದು ಹೇಳ್ಕೊಳಕ್ಕೆ ಹೋಗಿಲ್ಲ. ಕೆಲವರು ಮುಸ್ಲಿಮ ಕನ್ವರ್ಟ್ ಆಗಿದ್ದಾರೆ, ಕ್ರಿಶ್ಚಿಯನ ಕನ್ವರ್ಟ್ ಆಗಿ ಇನ್ನೂ ಇದನ್ನು ಅನುಭವಿಸ್ತಾ ಇದ್ರೂ ಸಹಿತ ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊತಾರೆ ವಿನ ನಾನು ಮಾದಿಗ ವಲಯ ಅಂತ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಈ ಕೀಳರಿಮೆ ಅವರಲ್ಲಿ ಇದೆ ಇನ್ನೂ. ಆ ಮಟ್ಟಕ್ಕೆ ತಮ್ಮ ಜಾತಿಯನ್ನು ಭಾಳ ಅಸರ್ಟಿವ್ ಆಗಿ ಹೇಳ್ತಕ್ಕಂಥ ಕೆಲಸ ನಡೆದಿಲ್ಲ. ಇನ್ಮೇಲೆ ಅದು ಆಗಬೇಕಾಗುತ್ತೆ. ಇದು ಭಾಳ ವರ್ಷದಿಂದ ಹೇಳ್ತಾ ಇದ್ದೀವಿ ನಾವು.
ಈ ಕಾಸ್ಟ್ ಕಾನ್ಷಿಯಸ್ನೆಸ್ ನಮ್ಮಲ್ಲಿ ಜಾಗೃತವಾಗಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾಗಿ ನೀವು ನಿಮ್ಮದೇ ಆದ ಒಂದು ಐತಿಹಾಸಿಕ ಪ್ರಜ್ಞೆನ ಬೆಳೆಸ್ಕೋಬೇಕು ಅಂತೇಳಿ. ಸೊ ಇಂಥ ಸಂದರ್ಭದಲ್ಲಿ ಈಗ ಇವರು ಸದಾಶಿವ ಆಯೋಗದ ಏನು ಬಂತು ವರದಿ, ಅದು ತಕ್ಕ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿದೆ. ನೀವೇನು ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ 1% ಅರ್ಧ % ಹೆಚ್ಚು ಕಡಿಮೆ ಆಗ್ಬೋದು. ತಕ್ಷಣಕ್ಕೆ ಸರ್ಕಾರ ಏನು ಮಾಡ್ಬೋದು ಅಂದರೆ ಅದನ್ನು ಇಮಿಡಿಯೇಟಾಗಿ ಒಪ್ಕೊಂಡು ಒಂದು ಇಂಟ್ರಿಮ್ ರಿಪೋರ್ಟ್ ಕೊಟ್ಟು ಅದು ಹೇಳಿರೋ ಪ್ರಕಾರ 6% ಮಾದಿಗರಿಗೆ, 5% ಹೊಲೆಯರಿಗೆ, ಇದು ತಾತ್ಕಾಲಿಕವಾಗಿ ಅಂತ ಹೇಳಿ ಇನ್ನೂ ಅಥೆಂಟಿಕ್ ಆಗಿ ಮಾಡೋದಕ್ಕೆ ಬೇಕಾದ್ರೆ 1 ವರ್ಷ ಟೈಮ್ ತೊಗೊಳ್ಳಿ. 1 ವರ್ಷ ಟೈಮಲ್ಲಿ ನೀವು ಅದನ್ನು ಭಾಳ ಅಥೆಂಟಿಕ್ ಆಗಿ ಡೀಟೇಲ್ಡಾಗಿ ಮಾಡಿ. ಈಗ ತಕ್ಷಣಕ್ಕೆ ಈ ಜನರು ಭಾಳ ಎಮೋಷ್ನಲ್ ಆಗಿದ್ದಾರೆ. ಎಮೋಷನ್ ಆದರು ಅಂತ ಹೇಳಿದ್ರಿ, ಅದಕ್ಕೆ ಕಾರಣನೂ ಒಂದು ಕಾರಣ ಅಂದರೆ ಸರ್ಕಾರನೂ ಕಾರಣ ಅನಿಸುತ್ತೆ. ಯಾಕೆಂತಂದರೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಡ್ತೀವಿ ಎಂಬ ಹೇಳಿಕೆಯನ್ನು ಸಚಿವರು ಕೊಟ್ಬಿಟ್ರು. ಸೊ ಈ ಥರ ಹೇಳಿಕೆಯನ್ನು ಕೊಡುವಂಥದ್ದು, ಅಥವಾ ಒಂದು ವೇಳೆ ಬ್ಯಾಕ್ಲಾಗ್ನ ತುಂಬಕ್ಕೆ ಹೊರಟುಬಿಟ್ರೆ ಮುಂದೆ ಏನಾಗ್ಬೋದು ಸರ್ ಚಳವಳಿ? ಬ್ಯಾಕ್ಲಾಗ್ ತುಂಬಕ್ಕೆ ಹೋಗೋದು ಸಾಧ್ಯತೆಯೇ ಇಲ್ಲ. ಯಾಕಂದರೆ ಮೊನ್ನೆ ನಾವು ಮೀಟಿಂಗಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪನವರು ಇದ್ದರು. ಮುಖ್ಯಮಂತ್ರಿಗಳು ಭಾಳ ಕಡಾಖಂಡಿತವಾಗಿ ಭಾಳ ಕ್ಯಾಟಗರಿಕ್ ಆಗಿ ಹೇಳಿದ್ದಾರೆ. ಈಗ ಹೊಸ ನೇಮಕಾತಿ ಮಾಡೋದಾಗಲಿ ಬ್ಯಾಕ್ಲಾಗ್ ತುಂಬೋದಾಗಲಿ ಎರಡನ್ನೂ ಸಹಿತ ಮಾಡಲ್ಲ. ಒಳ ಮೀಸಲಾತಿ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರೋವರೆಗೂ ನಾವು ಈ ಕೆಲಸ ಮಾಡೋದಿಲ್ಲ ಅಂಥೇಳಿ ಭಾಳ ಕಡಾಖಂಡಿತವಾಗಿ ಹೇಳಿದ್ದಾರೆ. ತುಂಬಕ್ಕೆ ಹೋಗೋದಿಲ್ಲ. ತುಂಬಲಿಕ್ಕೆ ಹೋದರೆ ಸರ್ಕಾರ ನಿಜವಾಗ್ಲೂ ಇಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ. ಆದರೆ ಖಂಡಿತವಾಗಿ ಮಾಡೋದು ಆ ಸಾಧ್ಯತೆ ಇದೆ ಖಂಡಿತ ಇದೆ. ಹೌದು ಸರ್. ಈಗ ಒಳ ಮೀಸಲಾತಿ ಹೋರಾಟಗಳನ್ನ ನೋಡ್ತಾ ಇದ್ದೀವಿ. ಮತ್ತೆ ಶುರುವಾಗಿರೋದು ಒಂದು ರೀತಿಯ ಸ್ವಾಗತಾರ್ಹನೂ ಹೌದು. ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನದ ಭಾಗವಾಗಿ ಇವೆಲ್ಲ ಮಾಡಲೇಬೇಕು. ಆದರೆ ಎಲ್ಲೋ ಒಂದು ಕಡೆಗೆ ಒಳ ಮೀಸಲಾತಿ ಹೋರಾಟಗಾರರು ಇಲ್ಲಿ ಕೆಲವೊಂದು ಸಲ ಹಿಂಸಾತ್ಮಕವಾಗಿ ಕರ್ನಾಟಕದ ಒಂದು ಜಾಯಮಾನಕ್ಕೆ ಹೊರತಾದಂತಹ ಒಂದು ರೀತಿಯ ಹೋರಾಟದ ಮಾದರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂದರೆ ಅದು ಕರ್ನಾಟಕದ ನೆಲಕ್ಕೆ ಹೊಂದಿಕೆ ಆಗಲ್ಲ. ಹಿಂಸಾತ್ಮಕ ಮೆಜಾರಿಟಿ ಹಂಗಿಲ್ಲ. ಯಾರೋ ಕೆಲವರು ತೀರಾ ಆತುರಗೆಟ್ಟು ಮತ್ತು ಇನ್ಯಾರ್ದೋ ಕುಮ್ಮಕ್ನಲ್ಲಿ ಪ್ರಚೋದನಕಾರಿಯಾಗಿ ಮಾಡ್ಬೋದು. ಕರ್ನಾಟಕದ ಜನರ ಮನೋಭಾವ ಇದೆಯಲ್ಲ, ಅದಕ್ಕೆ ಹೊಂದ್ಕೊಳ್ಳೋದು ಯಾವತ್ತೂ. ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ನಡೆದಂಥ ನಕ್ಸಲೈಟ್ ಹೋರಾಟಗಳಾಗಲಿ ಅಥವಾ ಹಳೆ ಮಾದಿಗ ನಡುವೆ ನಡೆದಂಥ ಮಾಲಾ ಮಾದಿಗ ಘರ್ಷಣೆ ಆಗಲಿ ಕರ್ನಾಟಕದ ಎಲ್ಲೂ ಸಹಿತ ಅದಾಗಿಲ್ಲ. ಮತ್ತು ಅಲ್ಲಿ ಈ ಜಾತಿನ ಆ ಜಾತಿ ವಿರೋಧ ಎತ್ಕಟ್ತಕ್ಕಂಥದ್ದು ಭಾಳ ವ್ಯಾಪಕವಾಗಿ ಬಹಿರಂಗವಾಗಾಯಿತು. ಇಲ್ಲಿ ನಾನು ಕಂಡಂಗೆ ಈ 93ರಿಂದನೂ ಸಹಿತ ಈ ಚಳವಳಿನ ಶುರು ಮಾಡಿದ್ವಿ, ನಡೀತಾ ಬಂದೆ. ಇದು ಮೊದಲನೇ ಬಾರಿಗೆ ದಲಿತ್ ವಾಯ್ಸಲ್ಲಿ ಇದ್ರ ಬಗ್ಗೆ ಆರ್ಟಿಕಲ್ ನಾವು ಬರೆದಿದ್ವಿ. ಆಗ ನಾನು ದಲಿತ್ ವಾಯ್ಸಲ್ಲಿ ಉಪಸಂಪಾದಕನಾಗಿದ್ದೆ, ಎಕ್ಸಿಕ್ಯೂಟಿವ್ ಎಡಿಟರಾಗಿ. ನಾನೇ ಇದರಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಮಾದಿಗ ದಂಡೋರ ಚಳುವಳಿಯಲ್ಲಿ ಭಾಳ ಸಕ್ರಿಯವಾಗಿದ್ದಂಥ ಪ್ರೊಫೆಸರ್ ಮುತ್ತಯ್ಯ ಮಾದಿಗವ್ರನ್ನ ಕರೆಸಿದ್ವಿ. ಒಂದು ಸೆಮಿನಾರೆಲ್ಲ ಮಾಡಿದ್ವಿ. ಅಲ್ಲಿಂದ ಆಚೆಗೆ ಈ ಎರಡೂ ಜಾತಿಗಳು ತಮ್ಮ ಪಾಲು ಪಡೆಯೋದ್ರಿಂದ ಯಾರಿಗೂ ಯಾವುದೂ ಅನ್ಯಾಯ ಆಗೋದಿಲ್ಲ ಅನ್ನೋದನ್ನ ನಾವು ಪ್ರಜ್ಞಾಪೂರ್ವವಾಗಿ ಮೂಡಿಸ್ತಾ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಆಂಧ್ರದಲ್ಲಾದಂಗೆ ಹಿಂಸಾತ್ಮಕ ಆಗೋದಿಲ್ಲ. ಹಾಗಿದ್ರೂ ಸಹಿತ ಕೇವಲ ತಮ್ಮ ಪ್ರಚಾರಕ್ಕಾಗಿ ಇನ್ನೂ ಒಂದು ಸರಳವಾದ ಭಾಷೆ ಬಳಸುವ ತೆವಲ್ಗಾಗಿ ನಾವಿಲ್ಲಿ ಇಂಥ ಒಂದು ಕಾಂಟ್ರವರ್ಸಿಯಲ್ಲಿ ನಾವು ನಾಯಕರಾಗಿ ಮಿಂಚೋಣ. ಇವ್ರಿಗೆ ಪಾಪ ಮುಂದೆ ಏನೇನೋ ಆಲೋಚನೆಗಳಿರುತ್ತೆ. ಯಾವುದೋ ಒಂದು ಪಕ್ಷದಿಂದ ನಮಗೆ ಟಿಕೆಟ್ ಕೊಡ್ತೀನಿ ಅಂತ ಏನೋ ಭರವಸೆ ಇರ್ಬೋದು, ಅಥವಾ ಕೊಡ್ತಾರೆ. ಈಗ ಮಂದಕೃಷ್ಣ ಮಾದಿಗೆ ಹೇಗೆ ಒಂದು ಪ್ರಚಾರ ಸಿಕ್ಕಿದೆ, ಹಾಗೂ ನಾವು ಏನೋ ಆಗ್ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ಕೆಲವು ಸತಿ ಅತಿರೇಕಕ್ಕೆ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನು ಕರ್ನಾಟಕದ ಜನತೆ ಯಾವತ್ತೂ ಸಹಿತ ಬೆಂಬಲಿಸೋಲ್ಲ. ಯಾರೋ ಕೆಲವರು ಬೆರಳೆಣಿಕೆ ಅಷ್ಟು ಭಾಳ ಫ್ರಿಂಜ್ ಗ್ರೂಪ್ಸ್ ಅಂತ ಹೇಳ್ತಾರಲ್ಲ, ಅವ್ರು ಮಾಡ್ಬೋದು ಅಷ್ಟೇ. ಬಟ್ ಇಟ್ ಕ್ಯಾನ್ ನೆವರ್ ಸಕ್ಸೀಡ್. ಅದಾಗೋದಿಲ್ಲ ಅದು. ಸರ್, ನಿಮ್ಮ ಮಾತನ್ನು ಕೇಳ್ತಾ ಇದ್ದರೆ ನೀವು ಒಂದು ರೀತಿ ಚಳುವಳಿಯ ಹಿನ್ನೆಲೆಯಿಂದ ಬಂದವರು, ಬಹುಜನ ಚಳುವಳಿಯ ಭಾಗವಾಗಿದ್ದವರು, BSP ಅಂತಹ ಒಟ್ಟಾರೆ ದಲಿತ್ ಬೇಸ್ಡ್ ಪೊಲಿಟಿಕ್ಸನ್ನು ಮುನ್ನೆಲೆಗೆ ತಂದಂತಹ ಒಂದು ಪಕ್ಷದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡಿದವರು ಹಲವಾರು ವರ್ಷಗಳ ಕಾಲ. ನನಗೆ ಕುತೂಹಲ ಅನ್ನಿಸ್ತಾ ಇರೋದು ಈ ದಲಿತ ಚಳುವಳಿಯ ಬಗ್ಗೆ ಅಥವಾ ದಲಿತ ಪೊಲಿಟಿಕ್ಸ್ ಬಗ್ಗೆ ಒಂದಿಷ್ಟು ಕೇಳಬೇಕು ಅನ್ನಿಸ್ತಾ ಇದೆ. ಇವತ್ತಿನ ಕರ್ನಾಟಕದ ಕಾಲ ಇದು ಸನ್ನಿವೇಶದಲ್ಲಿ ದಲಿತ ಚಳುವಳಿ, ಮುಖ್ಯವಾಗಿ ದಲಿತ ರಾಜಕಾರಣ ಯಾವ ರೀತಿ ಇದೆ, ಅದರ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಸರ್? ಬಹುಜನ ಚಳುವಳಿ ಇವತ್ತು ಕೂಡ ಅಷ್ಟು ಶಕ್ತಿಯನ್ನು ಉಳಿಸ್ಕೊಂಡಿದೆಯಾ ಅನ್ನೋದನ್ನ ಸ್ವಲ್ಪ ಹೇಳ್ಬೋದಾ? ನಾವೆಲ್ಲ ಬಹುಜನ್ ಸಮಾಜ್ ಪಾರ್ಟಿ ಸೇರಿದ್ದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಇದೆ ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತನ ಭಾಳ ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಪವರ್ ಟು ದಿ ಪವರ್ಲೆಸ್, ಎಂಪವರ್ಮೆಂಟ್. ಯಾರಿಗೆ ನೀವು ಪವರ್ ಕೊಡಬೇಕಂದ್ರೆ ಪವರ್ಲೆಸ್ಗೆ. ಯಾರಿಲ್ಲಿ ಶಕ್ತಿಹೀನರಾಗಿದ್ದಾರೋ ಮತ್ತು ವಾಯ್ಸ್ ಕಳ್ಕೊಂಡಿದ್ದಾರೋ ಅವ್ರ ಪರವಾಗಿ ನಾವು ಇಲ್ಲಿ ಒಂದು ಚಳುವಳಿಯನ್ನು ಮಾಡಬೇಕಾಗಿದೆ. ಅವ್ರನ್ನ ರಾಜಕೀಯವಾಗಿ ಬಲಿಷ್ಠ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಹಾಗೆ ನೀವು ತೀರ್ಮಾನ ತಗೊಂಡಾಗ ಪವರ್ಲೆಸ್ ಮತ್ತು ಡಿಪ್ರೈವ್ಡ್ ಸಮಾಜ ಅಂತ ಹೇಳಿದ್ರೆ
ಅದರಲ್ಲಿ ಅತ್ಯಂತ ಡಿಪ್ರೈವ್ಡ್ ಯಾರಿದ್ದಾರೆ ಅವರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಲಿಕ್ಕೆ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಮಾನ ಮಾಡಿದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಇದನ್ನು ಬರೀತಾರೆ. ಪ್ರತಿಯೊಬ್ಬರಿಗೂ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅವಕಾಶಗಳು ಪಡೆಯೋದಕ್ಕೆ ಅವರೆಲ್ಲರೂ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕಿದೆ. ಆದರೆ ಇಲ್ಲಿ ತನಕ ಯಾರು ಪಡೆದಿದ್ದಾರೆ ಹೆಚ್ಚಿಗೆ ಅವರು ಏನೇನೋ ಪಡೆದಿರ್ತಕ್ಕಂಥವ್ರಿಗೆ ಅವರು ಪ್ರಾಧಾನ್ಯತೆ ಕೊಡಲೇಬೇಕು, ಬಿಟ್ಕೊಡ್ಬೇಕು, ಅವ್ರಿಗೆ ಆದ್ಯತೆ ಕೊಡಬೇಕು. ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮಲ್ಲೇ ಎಲ್ಲರೂ ವಂಚಿತರೇ, ಆದರೆ ಅತಿ ವಂಚಿತರಿದ್ದಾರಲ್ವ, ಅತಿ ವಂಚಿತರ ಅವಶ್ಯಕತೆಗಳಿದೆ, ಅದಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಅದು ಅಂಬೇಡ್ಕರ್ ಒದ್ದ ಸಿದ್ಧಾಂತ, ಅದು ಸಿದ್ಧಾಂತದ ಒಂದು ಮೂಲ ತತ್ವ ಅದು. ಹಾಗಿರಬೇಕಾದ್ರೆ ಇಲ್ಲಿ ಕೆಲವು ಸರ್ತಿ ಇಲ್ಲ ನಾವೆಲ್ಲ ದಲಿತರೆಲ್ಲ ಒಂದೇ, ಹಾಗಾಗಿ ಇದರಲ್ಲಿ ನಮ್ಮಲ್ಲಿ ಭೇದ ಮಾಡಬಾರ್ದು ಅನ್ನೋ ಮಾತಿದೆಯಲ್ಲ, ಅದು ಒಂದು ರೀತಿಯ ಮನುವಾದನೇ ಆಗುತ್ತೆ, ಬ್ರಾಹ್ಮಣವಾದನೇ ಆಗುತ್ತೆ. ವಾಟ್ ಈಸ್ ಅಲ್ಟಿಮೇಟ್ಲಿ ವಾಟ್ ಈಸ್ ಬ್ರಾಹ್ಮಣಿಸಮ್? ನೆಗೇಷನ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ದಟ್ ಈಸ್ ದ ಸಿಂಪಲ್ ಮೀನಿಂಗ್. ನೆಗೇಷನ್ ಆಫ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ನ್ಯಾಯ, ಸಮಾನತೆ, ಸಹೋದರತೆ ಮತ್ತು ಸ್ವಾತಂತ್ರ್ಯ ಇದನ್ನು ಧಿಕ್ಕರಿಸೋದಿದೆಯಲ್ಲ, ಅದೇ ಬ್ರಾಹ್ಮಣವಾದ, ಮನುವಾದ. ಅದು ಬ್ರಾಹ್ಮಣರೇ ಮಾಡ್ತಾರೆ ಅನ್ನೋದು ತಪ್ಪು, ಅಥವಾ ಬರೀ ಬ್ರಾಹ್ಮಣರಲ್ಲಿ ಮಾತ್ರ ಇದೆ ಅಂತ ತಪ್ಪು. ಅದು ಶೆಡ್ಯೂಲ್ ಕಾಸ್ಟಲ್ಲೂ ಇದೆ. ನಿನ್ನ ಪಾಲು ನನಗೇ ಬೇಕು ಅಂತ ಬಯಸೋದಿದೆಯಲ್ಲ, ಆ ಒಂದು ದಗಲ್ಬಾಜಿತನ ಇದೆಯಲ್ಲ, ಅದನ್ನು ಸಹಿತ ದಲಿತರ ಇದೆ, ಅದನ್ನು ಸಹಿತ ಬ್ರಾಹ್ಮಣವಾದನೇ. ಈ ಎಲ್ಲವೂ ಕೂಡ ಈ ದಲಿತ ರಾಜಕಾರಣದ ಬಿಕ್ಕಟ್ಟಿಗೆ ಕಾರಣ ಅಂತ ಹೇಳ್ತಾರೆ. ಖಂಡಿತವಾಗ್ಲಿ. ಯಾಕಂದರೆ ಇದನ್ನ ಸರಿಗೆ ಅರ್ಥ ಮಾಡ್ಕೊಳ್ಳದೆ ಅಂಬೇಡ್ಕರ್ ಅದ್ರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಬರೀ ಅಂಬೇಡ್ಕರ್ ಹೆಸರಲ್ಲಿ ಚಳವಳಿ ನಡೆಸಿದಂಥ ಮಹನೀಯರು ನಮ್ಮಲ್ಲಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿ ಹೆಂಗೆ ಶುರುವಾಯಿತು? ಅವರೊಂದು ಮೊದಲಿಗೆ ಅವರು ಐಡೆಂಟಿಟಿ, ಈ ಸಮಾಜಕ್ಕೊಂದು ಐಡೆಂಟಿಟಿ ಬೇಕು. ಈಗ ಗಾಂಧೀಜಿ ಹಿಂದೂಗಳೆಲ್ಲ ನಾವು ಒಂದು, ನೀವು ಪ್ರತ್ಯೇಕ ಚುನಾಯಿಗಳನ್ನು ಕೇಳಿದ್ರೆ ಹಿಂದೂ ಒಗ್ಗಟ್ಟು ಮುರಿದೋಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ಮಾತು ಇವರು ಮಾತಾಡ್ತಾ ಇದ್ದಾರೆ ಈಗ. ಆಗ ಡಾಕ್ಟರ್ ಅಂಬೇಡ್ಕರ್ ಹಿಂದೂ ಒಗ್ಗಟ್ಟಲ್ಲಿ ನಮಗೆ ನಷ್ಟ ಆಗಿ ಈ ಕೆಲವೇ ಜನರಿಗೆ ಲಾಭ ಆಗೋದಿದ್ರೆ ಅಂಥ ಒಗ್ಗಟ್ಟು ಯಾಕೆ ಬೇಕು ನಮಗೆ? ನಾವು ಹಿಂದೂಗಳೆಲ್ಲ ಪ್ರೂವ್ ಮಾಡೋದಕ್ಕೆ ಅವರು ಈ ಚೌಡಾರ ಕೆರೆ ಹೋರಾಟ ಮತ್ತು ಈ ಕಾಲಾರಾಮ್ ದೇವಸ್ಥಾನದ ಹೋರಾಟನೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹಿಂದೂಗಳೆಲ್ಲ ಅನ್ನೋದು ಪ್ರೂವ್ ಮಾಡಿದ್ರು. ಸಾಮಾಜಿಕವಾಗಿ ನೀವು ಹಿಂದೂಗಳಲ್ಲ ಅಂದಮೇಲೆ ರಾಜಕೀಯವಾಗಿ ಹಿಂದೂಗಳ ನಾಯಕತ್ವನ ಹೆಂಗೆ ಒಪ್ಕೊಳ್ಳಿ? ಹಾಗೆ ನಮಗೆ ಪ್ರತ್ಯೇಕ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದ್ದು. ಈಗ ಇಲ್ಲಾಗಿದ್ದು ಅದೇನೆ. ಶೆಡ್ಯೂಲ್ ಕಾಸ್ಟ್ ಇವೆಲ್ಲ ಒಂದು ಐಡೆಂಟಿಟಿ ಅಂತ ನೀವು ಹೇಳೋದಾದರೆ, ಈ ಐಡೆಂಟಿಟಿ ನಮಗೆ ನಷ್ಟ ಇದೆಯಲ್ಲ ಇದರಲ್ಲಿ. ಐಡೆಂಟಿ ಬೇಕಂತ ಹೇಳಿ ಸ್ವಲ್ಪ ಹೊಟ್ಟೆ ತುಂಬಿದವರೇ ಐಡೆಂಟಿ ನಮಗೆ ಒಗ್ಗಟ್ಟು ಬೇಕು ಅಂತ ಹೇಳೋರು. ನೀನು ಒಗ್ಗಟ್ಟಿಂದಾಗ ನನಗೆ ನಷ್ಟ ಆಗುತ್ತಾದ್ರೆ ಅಂದರೆ ಒಗ್ಗಟ್ಟೇ ಬೇಡ, ನಾನು ದೂರ ಇರ್ತೀನಿ, ನನ್ನ ಪಾಲು ನನಗೆ ಬೇಕು ಅಂತ ಕೇಳ್ತಾರೆ. ಸೊ ಯಾರು ಸ್ವಲ್ಪ ಹೆಚ್ಚಿಗೆ ಪಡಿತಾರೆ ಅವ್ರು ಸ್ವಲ್ಪ ಉದಾರವಾಗಿ, ಆಯ್ತಪ್ಪ ನೀನು ಸ್ವಲ್ಪ ಹೆಚ್ಚಿಗೆ ತಗೋ, ನೀನು ತುಂಬ ಹಸ್ತಿದ್ಯಾ, ನಾನು ಸ್ವಲ್ಪ ತಿದ್ದಿದ್ದೀನಿ, ನಾನು ಸ್ವಲ್ಪ ನಿಧಾನ ಮಾಡ್ತೀನಿ ಅಂತ ಹೇಳಿದ್ರೆ ಅವನ ಯಾಕೆ ಬೇರೆ ಯಾಕೆ ಹೋಗ್ತಾನೆ, ಆಯಿತು ಒಟ್ಟಿಗೆ ಇರೋಣ ಅಂತ ಬಂದೇ ಬರ್ತಾರೆ. ಈ ಒಂದು ಮೆಂಟಾಲಿಟಿ ನಮ್ಮ ಬಳಿ ಬರಬೇಕಾಗುತ್ತೆ. ಇದು ದಲಿತ ಚಳುವಳಿಯಲ್ಲಿ ಇದಕ್ಕೆ ಬೇಕಾದಂಥ ಒಂದು ಪೂರಕ ವಾತಾವರಣ ಆರಂಭದಿಂದ ಮಾಡಲಿಲ್ಲ, ಅದು ನಡೆದಿಲ್ಲ. ಅದು ಹಾಗಾಗಿ ಎಲ್ಲ ಕೇಳುವಂಥದ್ದು ಕರ್ನಾಟಕದಲ್ಲಿ ಈಗ ಬೇರೆ ಬೇರೆ, ಈಗ ತಮಿಳ್ನಾಡಲ್ಲೂ ಕೂಡ ನಾವು ನೋಡ್ತೀವಿ, ಅಲ್ಲೊಂದು ದಲಿತ ಬೇಸ್ಡ್ ಒಂದು ರಾಜಕೀಯ ಪಕ್ಷವಾದರೂ ಕಾಣುತ್ತೆ. ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದ BSP ಕಾಣುತ್ತೆ. ಈ ರೀತಿಯದೊಂದು ಪ್ರಯೋಗ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ದಲಿತ ಅಸ್ಮಿತೆಯ ಪಕ್ಷವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಮಿಳ್ನಾಡಲ್ಲೂ ಆಗಿಲ್ಲ. ಅದು ತಮಿಳ್ನಾಡಲ್ಲಿ ಅದು ಶೂದ್ರ ಪಾಲಿಟಿಕ್ಸ್, ದಲಿತ ರಾಜಕಾರಣ ಅಂತ ಆಗಲಿಲ್ಲ ಅಲ್ಲಿ. ಮತ್ತು ಅಲ್ಲಿ ತಮಿಳ್ ಐಡೆಂಟಿಟಿ ಭಾಳ ಸ್ಟ್ರಾಂಗ್ ಇದೆ ಕ್ಯಾಸ್ಟ್ ಐಡೆಂಟಿಟಿಗಿಂತ. ಮತ್ತು ಕ್ಯಾಸ್ಟ್ ಪ್ರಶ್ನೆನ ಇವನ್ ಈ ಶೂದ್ರ ಪಾಲಿಟಿಕ್ಸ್ DMK ADMK ಸರಿಯಾಗಿ ಹ್ಯಾಂಡಲ್ ಮಾಡ್ತಿದ್ದರಿಂದ ಮತ್ತೆ ಅಲ್ಲಿ ದಲಿತರು ಯಥಾಸ್ಥಿತಿಯಲ್ಲಿ ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ದಲಿತ ರಾಜಕಾರಣ ಮಾಡಬೇಕು ಅನ್ನೋಂಗಿದ್ರೆ ದಲಿತರ ನಾಯಕತ್ವದ ದಲಿತರೇ ಪ್ರತಿಯೊಬ್ಬ ಮಾಡ್ತೀನಿ ಅಂತ ಹೋದರೆ ಅದು ಕರ್ನಾಟಕದಲ್ಲಿ ನಡೆಯಲ್ಲ, ತಮಿಳ್ನಾಡಲ್ಲೂ ಆಗೋದಿಲ್ಲ, ಕೇರಳದಲ್ಲೂ ಆಗೋದಿಲ್ಲ, ಇವನ್ ಆಂಧ್ರ ಪ್ರದೇಶಗಳಲ್ಲೂ ಆಗೋದಿಲ್ಲ. ಅದೇನಿದ್ರು ಶೋಷಿತರು ಮತ್ತು ಸಹಶೋಷಿತರು ಇವ್ರನ್ನ ಒಳಗೊಂಡು ಹೋದಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಪ್ರಯೋಗವನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯ ದಿನಗಳೇ ಮಾಡಿದ್ದು. SC ST OBCಗಳು ಒಂದಾಗಿ RPI ಅಂತ ಹೇಳಿದ್ರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅದಕ್ಕೆ ಮೊದಲು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಇತ್ತು. ಯಾಕೆ ಅದನ್ನು ಅವ್ರು ಬಿಟ್ಟು ಕೊಟ್ಟರು ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗೋದಿಲ್ಲ, ಇಡೀ ಇಂಡಿಯಾದಲ್ಲೇ ಆಗೋಲ್ಲ. ಹಾಗೆಯೇ ಕಾನ್ಶ್ರಾಮ್ ಸಾಹೇಬರು ಸಹಿತ ಬಹುಜನ್ ಸಮಾಜ್ ಪಾರ್ಟಿ ಮಾಡಿದ್ರೆ ವಿನ ದಲಿತ ಸಮಾಜ್ ಪಾರ್ಟಿ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಅವರು ಆರಂಭಕ್ಕೆ ಇವರಲ್ಲಿ ಪ್ರಜ್ಞೆ ಮೂಡಿಸೋದಕ್ಕೆ ದಲಿತ ಶೋಷಿತ ಸಮಾಜ ಅಂತ ಮಾಡಿದ್ದುಂಟು, ಅದು ಆರಂಭಕ್ಕೆ. ಆನಂತರ DS4 ಅಂತ ಮಾಡಿದ್ರು, ಅದೇ ಬಾಂಬ್ಸೆಫ್ ಅಂತ ಮಾಡಿ ಅದಕ್ಕೆ ಬೇಕಾದ ಬೇರೆಗಳನ್ನ ಸಂಘಟನೆ ಮಾಡಿದ್ರು. ಆದರೆ ಆ್ಯಕ್ಷನ್ಗೆ ಇಳಿಬೇಕಂದ್ರೆ
ಅವರು ಭಾಳ ಬ್ಯೂಟಿಫುಲ್ ಫಾರ್ಮುಲಾ ಅದು. ಫಸ್ಟ್ ನಿಮಗೆ ಕೇಡ್ರಿ ಬೇಸ್ ಆಗಿ, ಆಮೇಲೆ ನೀವು ಬ್ರಾಡ್ ಬೇಸ್ ಆಗಿರಿ, ಆಮೇಲೆ ನೀವು ಮಾಸ್ ಬೇಸ್ ಆಗಿ. ಮೊದಲು ಕೇಡ್ರೇಷನ್ ಕೇಡ್ರೈಸ್ ಯಾರಾಗಬೇಕು? ಸಮಾಜದ ಅತ್ಯಂತ ತುಳಿದುಕೊಳಗಾದವನು ಕೇಡ್ರಾಗ್ತಾನೆ ಫಸ್ಟು. ನೆಕ್ಸ್ಟ್ ಏನಾಗಬೇಕಂದ್ರೆ ಅದೇ ಥರದ ಸಹಶೋಷಿತರನ್ನ ಅವ್ರನ್ನ ನೀವು ಕೂಡಿಸಿ ಬ್ರಾಡ್ ಬೇಸ್ ಮಾಡಿ, ಫೈನಲಾಗಿ ನೀವು ಮಾಸ್ ಹತ್ರ ಹೋಗಬೇಕು. ಈ ಒಂದು ಮೆಥಡ್ ನೀವು ಫಾಲೋ ಮಾಡಿದ್ರೆ ಆಗುತ್ತೆ. ಬಟ್ ನಾವು ಆರಂಭದಿಂದ ಈ ಮಾಸ್ ಬೇಸ್ಡ್ ಆರ್ಗನೈಸೇಷನ್ನೇ ಮಾಡ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ನಾವು ಇದನ್ನ ಬೆಳೆಸೋಕೆ ಹೋಗಿಲ್ಲ ನಾವು. ಹಾಗಾಗಿ ದಲಿತ ರಾಜಕಾರಣ ಇವತ್ತಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ಅದು ಇಟ್ ವಿಲ್ ನಾಟ್ ಸಕ್ಸೀಡ್. ಇಟ್ ಈಸ್ ಇರ್ರಿಲೆವೆಂಟ್. ತುಂಬ ಧನ್ಯವಾದಗಳು ಸರ್. ಭಾಳಷ್ಟು ವಿಚಾರಗಳನ್ನು ಮತ್ತು ಒಳ ಮೀಸಲಾತಿ ನಡೆಯಬೇಕಾದ ದಿಕ್ಕು ದೆಸೆಯ ಬಗ್ಗೆ, ಒಳ ಮೀಸಲಾತಿಯ ನಿಜವಾದ ಕಾಳಜಿ ಏನಿದೆ ಅದರ ಬಗ್ಗೆ ಎಲ್ಲ ತುಂಬ ಆಮೂಲಾಗ್ರವಾಗಿ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಮತ್ತು ಈ ದಿನಕ್ಕೆ ಬಂದು ವಿಶೇಷ ಸಂದರ್ಶನ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್, ಧನ್ಯವಾದ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.